2016 ಮಾಡೆಲ್ ವಿ ವೇರಿಯಂಟ್ ಪೆಟ್ರೋಲ್ ಆಗಿರ್ತದೆ. ಕಡಿಮೆ ಕಿಲೋಮೀಟರ್ಸ್ ಓಡಿರೋದು i20 ಬೇಕು ಸರ್, ಅದರಲ್ಲೂ ನಮಗೆ ಟಾಪ್ ಅಂಡ್ ಆಸ್ಟಾ ವೇರಿಯಂಟೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮಗೋಸ್ಕರ. ಎಷ್ಟು ಓಡಿರೋದು ಅಂತ ಹೇಳಿದ್ರೆ ಬರೀ 20,000 ಕಿಲೋಮೀಟರ್ ಓಡಿದೆ, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸರ್ ಈ ಗಾಡಿ ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ಬರೀ 74,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಯಾರೆಲ್ಲ ಆಡಿ Q7 ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮ್ಗಾಗಿರುತ್ತೆ. ಈ ಗಾಡಿ ಮೇಲೆ ನಿಮ್ಗೆ ಫ್ಲಾಟ್ 80% ಡಿಸ್ಕೌಂಟ್ ಸಿಗ್ತಾ ಇದೆ. 80 ಲಕ್ಷ ರೂಪಾಯಿ ಗಾಡಿ ಎಷ್ಟು ಕೊಡ್ತಾ ಇರೋದು ಸರ್? ಸರ್ 9,50,000 ಕೋಟ್ ಮಾಡ್ತಾ ಇದೀವಿ. ಅದರಲ್ಲೂ ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದ್ರೆ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. 2015 ಮಾಡೆಲ್ ಸಿಂಗಲ್ ಓನರ್ ಆಡಿ Q7 ವಿತ್ NOC ಕೊಡ್ತೀನಿ ಸರ್. 9.5 ಲಕ್ಷ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಗಾಡಿ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 85 lakhs rupees ಆಗ್ತದೆ ಸರ್. ಯಾರೆಲ್ಲ XV ಗಾಡಿ ಬೇಕು ಸರ್, ನಮಗೆ ಕಡಿಮೆ ಓಡಿರೋದು ವಿತ್ ನಿಮಗೆ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಈ ಗಾಡಿ ಬಂದು ನಿಮಗೆ W10 ಅಂತ ಅಂದ್ರೆ ನಿಮಗೆ ವಿತ್ ಸನ್ರೂಫ್ ಸಮೇತ ಈ ಗಾಡಿ ಬರುತ್ತೆ ಸರ್. ಏನು ಮಾಡೆಲ್ ಮತ್ತೆ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ W10 ವೇರಿಯಂಟ್. W10 ಅಂತ ಹೇಳಿದ್ರೆ ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಸನ್ರೂಫ್ ಕೂಡ ಬರ್ತದೆ, ಮತ್ತೆ 8 ಏರ್ ಬ್ಯಾಗ್ಸ್ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. 89,000 ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ ಈ ಗಾಡಿದು. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಮುಂದೆ ಬನ್ನಿ. ಈ ಗಾಡಿಗೆ ಡೌನ್ ಪೇಮೆಂಟ್ ಬರೀ 1.5 ಲಕ್ಷ ಕಟ್ಟಿ ಪೂರ್ತಿ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ಅದನ್ನು 2 ದಿವಸದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಬರೀ 1.5 ಲಕ್ಷ ರೂಪಾಯಿದಲ್ಲಿ ನಿಮಗೆ XV W10 ಸಿಗ್ತಾ ಇದೆ. ಡೌನ್ ಪೇಮೆಂಟ್ ಜಸ್ಟ್ ಹೇಳಿರೋ ಪೇಮೆಂಟ್ ಮಾತ್ರ ಮಾಡಿದ್ರೆ ನೀವು ಆರಾಮಾಗಿ ಗಾಡಿ ತೊಗೊಂಡೋಗ್ಬೋದು. ಬಟ್ ಕಂಡೀಷನ್ ಏನಂತ ಅಂದರೆ ನಿಮಗೆ ಸಿಬಿಲ್ ಸ್ಕೋರ್ ಮಾತ್ರ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಲೋನ್ ಆಗೋಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಸರ್ ನಮ್ಗೆ ಒಂದು ಪೋಲೋ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಇವ್ರ ಹತ್ರ ನಿಮಗೆ ಹೈಲೈನ್ ಇರುತ್ತೆ. ಯಾರೆಲ್ಲ ನಮಗೆ ಒಂದು ಫೆರಾರಿ ರೆಡ್ ಕಲರಲ್ಲೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಲಾಯರ್ ಅಂದರೆ ಅಡ್ವೊಕೇಟ್ ಯೂಸ್ ಮಾಡಿರುವಂತಹ ಗಾಡಿ ಇದು. ಫುಲ್ಲಿ ಟಾಪ್ ಆ್ಯಂಡ್ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಇದರಲ್ಲಿ ನಿಮಗೆ ಟೈರ್ ಕೂಡ ಎಲ್ಲ ಸಿಗ್ತಾ ಇದೆ ಸರ್. ಏನು ಡೀಟೇಲ್ಸ್ ಹೇಳಿ ಸರ್? ಇದು ಬಂದ್ಬಿಟ್ಟು 2014 ಮಾಡೆಲ್ ಸಿಂಗಲ್ ಓನರ್ ಹೈಲೈನ್ ವೇರಿಯಂಟ್ ಆಗಿರ್ತದೆ ಸರ್. ಗಾಡಿ ಓಡಿರೋದು ಬೇರೆ 56,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು, RJ ನಂಬರ್ ಇದೆ, ಬಟ್ ಕರ್ನಾಟಕ ನಂಬರ್ ಆಗಿದೆ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಯಾರ್ದಲ್ಲ ಪ್ರೊಫೈಲ್ ಚೆನ್ನಾಗಿದೆ, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಪೋಲೋಲಿ ಹೈಲೈನ್ ಟಾಪ್ ಆ್ಯಂಡ್ ವೇರಿಯಂಟ್. ಹಾಗೆ ನಾನು ನಿಮಗೆ ಸ್ವಲ್ಪ ಇಂಟೀರಿಯರ್ ಕೂಡ ತೋರ್ಸೋಕೆ ಇಷ್ಟಪಡ್ತೀನಿ. ಇಂಟೀರಿಯರ್ ನೋಡ್ಕೊಳ್ಳಿ, ಗಾಡಿ ಮಾತ್ರ ತುಂಬಾ ಬ್ಯೂಟಿಫುಲ್ಲಿ ಮೇಂಟೈನ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಇದರಲ್ಲಿ ABS, ಏರ್ ಬ್ಯಾಗ್ಸು, 4 ಪವರ್ ವಿಂಡೋ ಇರುತ್ತೆ. ಜೊತೆಗೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತು ಟಿಲ್ ಸ್ಟರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಆಟೋ ಏರ್ ಕಂಡೀಷನ್, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ಯಾರೆಲ್ಲ ಇದೇ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಲ್ಲ, ಆಗದಷ್ಟು ಬೇಗ MS ಕಾರ್ ವರ್ಲ್ಡ್ನ ವಿಸಿಟ್ ಮಾಡಿ ಈ ಗಾಡಿ ನಿಮ್ದಾಗೆ ಪಡೀರಿ. ಯಾರೆಲ್ಲ ನಮ್ಗೊಂದು ಬಲೆನೋ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ನಿಮಗೋಸ್ಕರ KA 34 ರಿಜಿಸ್ಟರ್ಡ್. ಯಾರೆಲ್ಲ ಬೆಳ್ಳಾರಿಯಿಂದ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಮೂರ ಗಾಡಿ ನಿಮ್ಮೂರಿಗೆ ತೊಗೊಂಡು ಹೋಗ್ಬೇಕು ಅಂತ ಅಂದರೆ ನೀವು ಬ್ಯಾಂಗ್ಳೂರಿಗೆ ಬರಬೇಕಾಗಿರುತ್ತೆ ಸರ್. ಏನು ಡೀಟೇಲ್ಸ್ ಇದು? ಸರ್ ಇದು ಬಂದ್ಬಿಟ್ಟು 2017 ಮಾಡೆಲ್ ಡೆಲ್ಟಾ ವೇರಿಯಂಟ್ ಪೆಟ್ರೋಲ್ ಆಗಿರ್ತದೆ. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20+ ಬರ್ತದೆ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಆಗ್ತದೆ. ಯಾರ್ದೆಲ್ಲ ಪ್ರೊಫೈಲ್ ಚೆನ್ನಾಗಿದೆ, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಯಾರೆಲ್ಲ ಒಂದು ಹೊಸ ಗಾಡಿ ಬೇಕು ಸರ್, ಮಾಡಲ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಬಟ್ ಮಾಡಲ್ ಮಾತ್ರ ಕಮ್ಮಿ ಇದ್ರೆ ಕಿಲೋಮೀಟರ್ಸ್ ಮಾತ್ರ ತುಂಬಾ ಕಡಿಮೆ ಬೇಕು ಅಂತ ಕೇಳ್ತಿರಲ್ಲ, ನಿಮಗೋಸ್ಕರ ಒಂದು ಗಾಡಿ ತಂದಿದ್ದೀನಿ. ಫಸ್ಟು ವಿಡಿಯೋ ಡೀಟೇಲ್ ತಿಳಿಸ್ಕೊಳ್ಳಿ, ಲಾಸ್ಟಲ್ಲಿ ಕಿಲೋಮೀಟರ್ಸ್ ಹೇಳ್ತೀನಿ ಸರ್. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ VXi ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20 ಹತ್ತತ್ರ ಬರ್ತದೆ. ಮಾರುತಿ ಅಂತ ಹೇಳಿದ್ರೆ ಭಾಳ ಜನ ಚೀಪ್ ಆ್ಯಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಭಾಳ ಇಷ್ಟಪಡ್ತಾರೆ. ಅದರಲ್ಲೂ ಸಿಂಗಲ್ ಓನರ್. ಈ ಗಾಡಿ ಓಡಿರೋದು ನೀವು ತಿಳ್ಕೊಂಡ್ರೆ ತಡ ಮಾಡ್ದೇ ಬೇಗ ಓಡ್ಬಿಡ್ತೀರಾ. ಬರೀ ಎಷ್ಟು ಓಡಿರೋದು ಅಂತ ಹೇಳಿದ್ರೆ ಬರೀ 20,000 ಕಿಲೋಮೀಟರ್ ಓಡಿದೆ, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಸೊ ಇಷ್ಟು ಕಡಿಮೆ ಓಡಿರೋ ಗಾಡಿನೇ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬರಬೇಕು MS ಕಾರ್ ವರ್ಲ್ಡ್ ಬಿಳೇಕಲ್ಲಿ ವಿಸಿಟ್ ಮಾಡಿ, ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೂ ಕೂಡ ನೀವು ಆರಾಮಾಗಿ ಕರೆ ಮಾಡಿ, ಅಥವಾ ಅಡ್ವಾನ್ಸ್ ಪೇಮೆಂಟ್ ಮಾಡಿನೂ ಕೂಡ ನೀವು ಗಾಡಿ ಬುಕ್ ಮಾಡ್ಬೋದು. i20 ಗಾಡಿನೇ ಬೇಕು ನಮ್ಗೆ, ಟಾಪ್ ಆ್ಯಂಡ್ ವೇರಿಯಂಟ್ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ
i20 ಆಸ್ತಾ ಇರುತ್ತೆ. i20ಲಿ ಇದು ಕೂಡ ಲೈಟ್ ವೇರಿಯಂಟ್, ಬಟ್ ಆಸ್ತಾ ವೇರಿಯಂಟ್ ಅಂದರೆ ನಿಮಗೆ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಕಲರು ಕೂಡ ನಿಮಗೆ ತುಂಬ ಯೂನಿಕ್ ಕಲರು, ಬ್ಲೂ ಮೆಟಾಲಿಕ್ ಕಲರ್ ಬರ್ತದೆ. ಸರ್ ಏನು ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು i20 ಆಸ್ಟ್ರಾ ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ, ಸಿಂಗಲ್ ಓನರ್ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಅಲಾವಿಲ್ಸ್ ಬರ್ತದೆ, ABS ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮಗೆ 14, ಹೈವೇ ಒಂದು 16, 17 ಗಂಟನೂ ಬರ್ತದೆ. ಮತ್ತು ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿರೋರಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ಗಾಡಿ ಇರ್ತದೆ, ನಿಮಗೆ ಮಾಡಿಕೊಡ್ತೀನಿ ಸರ್. ಸರ್ ಪ್ರೈಸ್ ಹೇಳಿ, ಒಂದು ಚಾನ್ಸ್ ಪ್ರೈಸ್ ಹೇಳಿ ಸರ್, ಗಾಡಿ ತೊಗೊಂಡು ಹೋಗ್ಬೇಕು ಆರಾಮ. ಸರ್ ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, 7.5 ಲಕ್ಷ ರೂಪಾಯಿಂದ ಕಮ್ಮಿ ಇಲ್ಲ ಬಜಾರು. ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ 5,90,000ಗೆ ಕೊಡ್ತೀನಿ ಸರ್, ಸಿಂಗಲ್ ಓನರ್ ಆಸ್ಟ್ರಾ ವೇರಿಯಂಟು. ಅದನ್ನು i10ನಲ್ಲಿ ನಮಗೆ ಆಟೋಮ್ಯಾಟಿಕ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ವಿತ್ ಫ್ರೆಶ್ ಡಾಕ್ಯುಮೆಂಟ್, ಅಂದರೆ ನಿಮಗೆ ಫ್ರೆಶ್ FC ಬರುತ್ತೆ, ಜೊತೆಗೆ ನಿಮಗೆ ಫ್ರೆಶ್ ಇನ್ಶೂರೆನ್ಸ್ ಸಮೇತ ಬರುತ್ತೆ. ಸರ್ ಏನು ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಆಮೇಲೆ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ ಒಂದು 16ರಿಂದ 17 ಬರ್ತದೆ. ಸರ್ ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ 3 ಕಾಲು 3.5 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ 5 ಇಯರ್ಸ್ FC ಸಮೇತ 2,65,000 ಕೊಡ್ತೀನಿ ಸರ್. ಯಾರು ಕೊಡಲ್ಲ ಮಾರ್ಕೆಟಲ್ಲಿ, ಅದೂ ಪಕ್ಕಾ ಬೆಂಗಳೂರು ಗಾಡಿ ಸರ್, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಎರ್ಟಿಗಾ ಕಾರ್ ಬೇಕು ನಮಗೆ, ಒಂದು ಡೀಸೆಲ್ ಗಾಡಿನೇ ಬೇಕು ಸರ್, ಯಾಕಂದರೆ ನಮ್ಮ ಮನೇಲಿ ಜನ ಜಾಸ್ತಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ. ಜನ ಜಾಸ್ತಿ ಅಂದರೆ ನಿಮಗೆ ಒಂದು ಮಿನಿಮಮ್ ಒಂದು 7-8 ಜನ ಇದ್ದರೆ ಆರಾಮಾಗಿ ಈ ಗಾಡಿ ತೊಗೊಂಡು ಹೋಗ್ಬೋದು. WB ಅಂದರೆ ನಿಮಗೆ ವೆಸ್ಟ್ ಬೆಂಗಾಲ್ ಇರುತ್ತೆ ಗಾಡಿ, ಬಟ್ ಕರ್ನಾಟಕ ನಂಬರ್ ಸಮೇತ ಈ ಗಾಡಿ ಸಿಗುತ್ತೆ. ಸರ್ ಏನು ಡೀಟೇಲ್ಸ್? ಸರ್ ಈ ಗಾಡಿ ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಓಡಿರೋದು ಬರೀ 74,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ABS ಬರ್ತದೆ. ಆಮೇಲೆ ಈ ಗಾಡಿನಲ್ಲಿ ನೀವು ಮೈಲೇಜ್ ಕೇಳೋದಾದ್ರೆ ದೊಡ್ಡ ಗಾಡಿ 7 ಸೀಟರ್ ಗಾಡಿ ನಿಮಗೆ 18ರಿಂದ 20 ಗಂಟೆ ಹೈವೇನಲ್ಲಿ ಬರ್ತದೆ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಯಾರ್ದೆಲ್ಲ ಪ್ರೊಫೈಲ್ ಚೆನ್ನಾಗಿದೆ, ಬರೀ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ. ವೆಸ್ಟ್ ಬೆಂಗಾಲ್ ನಂಬರಲ್ಲಿ ಇದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಈ ಗಾಡಿ ಕೊಡ್ತೀನಿ ಸರ್. ಕ್ರಿಸ್ಟಾ ಕಾರ್ ಬೇಕು, ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಬೇಕು, ಕಮ್ಮಿ ಖರ್ಚು ಗಾಡಿಗೆ ಬರಬೇಕು, ಮಾಡಲ್ ಗಾಡಿ ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಜಸ್ಟ್ ಒಂದೇ ಒಂದು ಕಾರ್ ಇರುತ್ತೆ. ಹೇಳ್ಬೇಕಂದ್ರೆ ಈ ಗಾಡಿ ನಿಮಗೆ ಚಾನ್ಸ್ ಅಂತ ಕೂಡ ಹೇಳ್ಬೋದು. ಯಾರಲ್ಲ ನಾವು ತುಂಬಾನೇ ರೇರ್ ಸರ್, ತುಂಬಾ ಕಮ್ಮಿ ಯೂಸ್ ಮಾಡೋದು ಗಾಡಿ ಅಂತಿರಲ್ಲ, ಸೊ ನಿಮ್ಗೋಸ್ಕರ ಇರುತ್ತೆ ಸರ್. ಡೀಟೇಲ್ಸ್ ಹೇಳ್ಬಿಡಿ ಸರ್. ಈ ಗಾಡಿ ಬಂದ್ಬಿಟ್ಟು 2016 ಮಾಡಲ್ V ವೇರಿಯಂಟು ಪೆಟ್ರೋಲ್ ಆಗಿರ್ತದೆ ಸರ್. ಪೆಟ್ರೋಲ್ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ಗೆ ಏನು ಮೈಲೇಜಲ್ಲಿ ವ್ಯತ್ಯಾಸ ಬರಲ್ಲ ನಿಮಗೆ. ಭಾಳ ಜನ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ಗಾಬರಿ ಆಗ್ಬಿಟ್ಟು ಪೆಟ್ರೋಲ್ ಬೇಡ ಸರ್ ಅಂತಾರೆ, ಬಟ್ ಪೆಟ್ರೋಲ್ ಡೀಸೆಲಲ್ಲಿ ಮೈಲೇಜ್ ಸೇಮ್ ಇರ್ತದೆ. ಕಾಸ್ಟಿಂಗಲ್ಲಿ ನೀವು ನೋಡೋದು ಹೋದರೆ 10 ರೂಪಾಯಿ ವ್ಯತ್ಯಾಸ ಇದೆ ಡೀಸೆಲ್ ಪೆಟ್ರೋಲ್ಗೆ. ಹಾಗಾಗಿ ಬರೀ 70,000 ಕಿಲೋಮೀಟ್ರ್ ಮಾತ್ರ ಓಡಿದೆ ಈ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, V ವೇರಿಯಂಟು, 70,000 ಓಡಿದೆ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಪ್ರೊಫೈಲ್ ಯಾರ್ದಾದ್ರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸರ್ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸಿಂಗಲ್ಲಿ ಕೊಡ್ತೀನಿ ಸರ್, ಯಾರು ಮಾರ್ಕೆಟಲ್ಲಿ ಕೊಡಲ್ಲ. ಶೋರೂಮ್ ಪ್ರೈಸಿಂಗು 13.25 ಲಕ್ಷ ರೂಪಾಯಿಗೆ 2016 ಮಾಡಲ್ V ವೇರಿಯಂಟು ಪೆಟ್ರೋಲ್ ಇನೋವಾ ಕ್ರಿಸ್ಟಾ ಕೊಡ್ತೀನಿ ಸರ್. ಬರೀ ಕಡಿಮೆ ಕಿಲೋಮೀಟರ್ಸ್ ಓಡಿರೋದು i20 ಬೇಕು ಸರ್, ಅದರಲ್ಲೂ ನಮಗೆ ಟಾಪ್ ಆ್ಯಂಡ್ ಆಸ್ತಾ ವೇರಿಯಂಟೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮಗೋಸ್ಕರ ಸರ್. ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು i20 ಅಲೈಟ್ ಆಸ್ಟ್ರಾ 2016 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ. 54,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾವಿಲ್ಸ್ ಎಲ್ಲ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 16, ಹೈವೇ ಒಂದು 17 ಹತ್ತಿರ ಬರ್ತದೆ. ಮತ್ತು ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಯಾರ್ದೆಲ್ಲ ಚೆನ್ನಾಗಿರ್ತದೆ ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಆಗಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಲೋನ್ ಆಗಬೇಕು ಅಂತ ಹೇಳಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಕೊಡ್ತೀನಿ. ಮತ್ತು ಗಾಡಿ ಪ್ರೈಸಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 6.80 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,30,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಹೋಂಡಾ ಸಿಟಿ ಬೇಕು ಸರ್ ನಮಗೆ, ಬಟ್ VX ಗಾಡಿನೇ ಬೇಕು, ಟಾಪ್ ಆ್ಯಂಡ್ ಬೇಕು, ಮ್ಯಾನ್ಯುವಲ್ ಗಾಡಿನೇ ಬೇಕು, ಮಾಡಲ್ ಗಾಡಿ ಇರಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮಗೋಸ್ಕರ ಕಾಯ್ತಾ ಇದೆ ಸರ್. ಏನು ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ VX ವೇರಿಯಂಟ್ ಆಗಿರ್ತದೆ. VX ಅಂತ ಹೇಳಿದ್ರೆ ಸರ್ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ಇದರಲ್ಲಿ ಫೀಚರ್ಸ್ ಏನೇನು ಬರ್ತದೆ ಅಂತ ಹೇಳಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ABS ಕೂಡ ಬರ್ತದೆ.
ಮತ್ತು ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ ನಿಮಗೆ 15, ಹೈವೇ ಒಂದು 18 ಹತ್ತತ್ರ ಬರ್ತದೆ. 2013 ಆಗಿರ್ತದೆ. ಈ ಗಾಡಿಗೆ ಲೋನ್ ಆಗಲ್ಲ ಸರ್. ಯಾರಾದರೂ ತೊಗೊಳ್ಳೋರು ಇದ್ದರೆ ಕ್ಯಾಶಲ್ಲೇ ತೊಗೋಬೇಕು. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 4.25, 4.25 ಅಂತಾರೆ. ಬಟ್ ನಮ್ಮ MS ಕಾರ್ವಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. ಯಾರೆಲ್ಲ ಬ್ರೆಜಾ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ZDI ವೇರಿಯಂಟ್ ಅಂತಂದ್ರೆ ನಿಮಗೆ ಡೀಸೆಲ್ ಇಂಜನ್ ಆಗಿರುತ್ತೆ. ಈ ಗಾಡಿ ಬಂದು ನಿಮಗೆ ಡುವೆಲ್ ಟೋನಲ್ಲಿ ಬರ್ತದೆ. ಗಾಡಿ ಕಲರ್ ಎಲ್ಲ ನಿಮಗೆ ಬಾಡಿ ರೆಡ್ ಬರುತ್ತೆ. ಟಾಪ್ ಮಾತ್ರ ನಿಮಗೆ ಬ್ಲ್ಯಾಕ್, ಅದನ್ನು ಕೂಡ ನಿಮಗೆ ಗ್ರಾಫಿಕ್ ಸ್ಟಿಕ್ಕರ್ ಸಮೇತ ಬರ್ತದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಮ್ಯಾಗ್ ವೀಲ್ಸು, ನಿಮಗೆ ಆಟೋ ಕ್ಲೈಮೇಟ್, ಏರ್ ಕಂಡೀಷನ್ ಪ್ರತಿಯೊಂದು ಸಿಗುತ್ತೆ. ಮೈಲೇಜ್ ಬಗ್ಗೆ ಕೇಳ್ತೀನಿ ಅಂತ ಅಂದರೆ ಆರಾಮಾಗಿ 20ಕ್ಕಿಂತ ಹೆಚ್ಚಾಗಿ ನಿಮಗೆ ಮೈಲೇಜು ಕೂಡ ಸಿಗುತ್ತೆ. ಸರ್ ಏನು ಡೀಟೇಲ್ಸ್ ಇದೆ ಸರ್? ಈ ಗಾಡಿ ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ZDI ಪ್ಲಸ್. ಗಾಡಿ ತುಂಬ ಮಿಂಟ್ ಕಂಡೀಷನಲ್ಲಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಗಾಡಿ ಫೀಚರ್ಸ್ ಕೇಳೋದಾದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಕೀಲೆಸ್ ಎಂಟ್ರಿ ಕೂಡ ಬರ್ತದೆ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18, ಹೈವೇ 20+ ಬರ್ತದೆ. ಭಾಳ ಜನ ಕೇಳ್ತಾ ಇದ್ರು ಬ್ರೀಜಾನೇ ಬೇಕು, ಅದರಲ್ಲೂ ಸಿಂಗಲ್ ಓನರ್ ಬೇಕು, ZDI ಬೇಕು, ಅದರಲ್ಲೂ ಲೋನ್ ಆಗೋ ಥರ ಬೇಕು ಅಂತ ಹೇಳ್ಬಿಟ್ಟು ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಲೋ ಮೇಂಟೆನೆನ್ಸ್ ಅಲ್ಲಿ ನಮ್ಗೆ ಒಂದು ಕ್ರೆಟಾ ಗಾಡಿ ಬೇಕು ಸರ್ ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಮಾಡಲ್ ಗಾಡಿ. ಬಟ್ ಮೇಂಟೆನೆನ್ಸ್ ಕೇಳಬೇಕು ಅಂತ ಅಂದರೆ ಮೇಂಟೆನೆನ್ಸೇ ಬರೋದಿಲ್ಲ ಅಂತ ಅನ್ಕೊಳ್ಳಿ. ಸರ್ ಏನು ಡೀಟೇಲ್ಸ್ ಹೇಳಿ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು 2016 ಮಾಡಲ್ ಕ್ರೇಟಾ, ಹುಂಡೈ ಕ್ರೇಟಾ, ಅದರಲ್ಲೂ ಪೆಟ್ರೋಲ್ ಟಾಪ್ ಎಂಡ್ ವೇರಿಯಂಟು. ಭಾಳ ಜನ ಕೇಳ್ತಾ ಇದ್ರು ಕ್ರೇಟಾದಲ್ಲಿ ಕಮ್ಮಿ ಓಡಿರೋ ಗಾಡಿ ಬೇಕು, ಅದನ್ನು ಪಕ್ಕಾ ಬೆಂಗಳೂರು ಗಾಡಿ ಬೇಕು ಅಂತ ಹೇಳ್ಬಿಟ್ಟು. ಇವಾಗ 80% ಗಾಡಿಗಳು ಬರ್ತಾ ಇರೋದೇ ಮೈಗ್ರೇಷನ್. ಅದರಲ್ಲೂ ಜಿನೇನ್ ಕಿಲೋಮೀಟ್ರ್ ಜಿನೇನ್ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ. 2016 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ. 80,000 ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಇದ್ರ ಫೀಚರ್ಸ್ ಕೇಳೋದಾದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಬರ್ತದೆ. ಮೈಲೇಜ್ ಕೇಳೋದಾದರೆ ನಿಮಗೆ ಸಿಟಿಯಲ್ಲಿ 17, ಹೈವೇದಲ್ಲಿ 18 ಹತ್ರ ಬರ್ತದೆ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ 8.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ವಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,50,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದೆಲ್ಲ 6 ಲಕ್ಷ ಚಿಲ್ಲರೆ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಲೋ ಬಜೆಟಲ್ಲಿ ನಮಗೆ ಒಂದು ಇನೋವಾ ಕೊಡಿಸಿ ಸರ್, ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ. ತುಂಬಾ ನೀಟ್ಲಿ ಮೇಂಟೈನ್ ಇದೆ ಗಾಡಿ. ನನ್ನ ಪ್ರಕಾರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂತ ಕೂಡ ಹೇಳ್ಬೋದು. ನೀವೇನಾರ ಇಂಟ್ರೆಸ್ಟೆಡ್ ಇದ್ದರೆ ಮುನ್ಗಡೆ ಬಂದು ಚೆಕ್ಕು ಕೂಡ ಮಾಡ್ಬೋದು. ಸರ್ ಏನು ಡೀಟೇಲ್ಸ್? ಸರ್ ಈ ಗಾಡಿ ಬಂದ್ಬಿಟ್ಟು 2012 ಮಾಡಲ್ 3rd ಓನರ್ ಆಗಿರ್ತದೆ. ವಿ ವೇರಿಯಂಟು. ಗಾಡಿ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿ ಓಡಿರೋದು 2 ಲಕ್ಷ ಕಿಲೋಮೀಟರ್ ಓಡಿದೆ. ಬಟ್ ಕಂಪ್ನಿ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಈ ಗಾಡಿದು ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ರೂಫ್ಸ್ AC ಕೂಡ ಬರ್ತದೆ. ಸರ್ ಈ ಗಾಡಿದ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ 13, ಹೈವೇ 14 ಹತ್ತತ್ರ ಬರ್ತದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 7.75, 7.80 ಅಂತಾರೆ. ಬಟ್ ನಮ್ಮ MS ಕಾರ್ವಲ್ಡಲ್ಲಿ 7,25,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಅದರಲ್ಲೂ ನಿಮ್ಮ ಚಾನಲ್ ಮುಖಾಂತರ ಬಂದರೆ 6,95,000ಗೆ ಬಿ ವರ್ಷನ್ ಇನೋವಾ ಕೊಡ್ತೀನಿ ಸರ್. ಬಲೆನೋ ಬೇಕು ನಮಗೆ, ಡೀಸೆಲ್ ಗಾಡಿಲೇ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರಲ್ಲ ಈ ಗಾಡಿ ಅವ್ರಿಗೋಸ್ಕರ K11 ಅಂದರೆ ನಿಮಗೆ ಮಂಡ್ಯ ಪಾಸಿಂಗ್ ಇರುತ್ತೆ. ಯಾರೆಲ್ಲ ವಿಡಿಯೋ ಮಂಡ್ಯದಿಂದ ನೋಡ್ತಾ ಇದ್ದೀರಲ್ಲ ನಿಮಗೋಸ್ಕರ ಈ ಗಾಡಿ ಕಾಯ್ತಿದೆ. ಸೊ ಆಗದಷ್ಟು ಬೇಗ MS ಕಾರ್ನ ವಿಸಿಟ್ ಮಾಡಿ. ಸರ್ ಏನು ಡೀಟೇಲ್ಸ್? ಸರ್ ಈ ಗಾಡಿ ಬಂದ್ಬಿಟ್ಟು 2015 ಮಾಡಲ್ 2nd ಓನರ್ ಆಗಿರ್ತದೆ. ಡೀಸೆಲ್ ವೇರಿಯಂಟು. ಫೀಚರ್ಸ್ ಡೆಲ್ಟಾ ಆಗಿರ್ತದೆ. ಫೀಚರ್ಸ್ ಕೇಳೋದಾದರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ ಮತ್ತು ಏರ್ ಬ್ಯಾಗ್ಸ್ ಕೂಡ ಬರ್ತದೆ. ಈ ಗಾಡಿದು ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 20, ಹೈವೇ 25+ ಬರ್ತದೆ. ಭಾಳ ಜನ ಕೇಳ್ತಾ ಇದ್ರು ಬೆಲೋನೋದಲ್ಲಿ ಡೀಸೆಲ್ ಬೇಕು ಅಂತ ಹೇಳ್ಬಿಟ್ಟು, ಅಂಥವ್ರಿಗೇನಂತ ಹೇಳ್ಬಿಟ್ಟು ಬೆಲೋನೋ ತೊಗೊಬಂದಿದ್ದೀವಿ. ಅದರಲ್ಲೂ 2015 ಮಾಡಲ್ 2nd ಓನರ್ ತೊಗೊಬಂದಿದ್ದೀವಿ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 6 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ವಲ್ಡಲ್ಲಿ ನಿಮ್ಮ ಚಾನಲ್ ಇಂದ ಬಂದವರಿಗೆ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಎಷ್ಟಕ್ಕೆ ಬರೀ 4,90,000 ಹೇಳ್ತಾ ಇದ್ದೀನಿ. ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಡೌನ್ ಪೇಮೆಂಟ್ ಬರೀ 1 ಲಕ್ಷ ಮಾಡಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ ಬೇಕು ಸರ್ ನಮಗೆ. ಒಂದು ಎಲಿಗೆನ್ಸ್ ವೇರಿಯಂಟ್ ಅಂದರೆ ನಿಮಗೆ ಟಾಪ್ ಎಂಡ್ ವೇರಿಯಂಟೇ ಬೇಕು ಅಂತ ಕೇಳ್ತಿರಲ್ಲ ಅದು ಈ ಗಾಡಿ ಅವ್ರಿಗೋಸ್ಕರ ಐತೆ. ಆಲ್ಮೋಸ್ಟ್ ನಿಮಗೆ ಒಂದು 24 ತನಕ ನಿಮಗೆ ಮೈಲೇಜ್ ಸಹ ಕೊಡುತ್ತೆ ಡೀಸೆಲ್ ಇಂಜಿನ್ ಇರೋದ್ರಿಂದ. ಸರ್ ಏನು ಡೀಟೇಲ್ಸ್? ಸರ್ ಈ ಗಾಡಿ ಬಂದ್ಬಿಟ್ಟು 2013 ಮಾಡಲ್ ಆಗಿರುತ್ತೆ. ಸ್ಕೋಡಾ ರ್ಯಾಪಿಡು ಎಲಿಗೆನ್ಸ್ ಅಂತ ಹೇಳಿದ್ರೆ ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಬರ್ತದೆ ಮತ್ತು ಕ್ಲೈಮೇಟ್ ಕಂಟ್ರೋಲ್ AC ಕೂಡ ಬರ್ತದೆ. ಸರ್ ಈ ಗಾಡಿದು ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 20, ಹೈವೇ 22 ಬರ್ತದೆ. ಭಾಳ ಜನ ಮೈಲೇಜಲ್ಲಿ ಸಡನ್ ಗಾಡಿ ಬೇಕು ಸರ್ ಅಂತ ಕೇಳ್ತಾ ಇದ್ರು. ಅಂಥವ್ರು ಏನಂತ ಹೇಳ್ಬಿಟ್ಟು ವೆಲ್ ಮೇಂಟೈನ್ ಆಗಿರೋ ಗಾಡಿ ತೊಗೊಬಂದಿದ್ದೀವಿ. 2013 ಆಗಿರೋದ್ರಿಂದ ಈ ಗಾಡಿಗೆ ಲೋನ್ ಆಗಲ್ಲ ಸರ್. ಕ್ಯಾಶಲ್ಲೇ ಹೋಗಬೇಕು.
ಯಾರಾದರೂ ಮೈಲೇಜ್ ಗಾಡಿ ಕಮ್ಮಿ ಬಜೆಟಲ್ಲಿ ಹುಡುಕ್ತಾ ಇದ್ರೆ ಬನ್ನಿ ಸರ್. ಈ ಗಾಡಿ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ 3,90,000ಗೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಬ್ರಸ ಬೇಕು ನಮಗೆ ಒಂದು ಡೀಸೆಲ್ ಎಂಜಿನಲ್ಲೇ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ VDI ಎಂಜಿನ್ ಇರೋದ್ರಿಂದ ನಿಮಗೆ ಆರಾಮಾಗಿ 20ಕ್ಕಿಂತ ಹೆಚ್ಚಾಗಿ ಮೈಲೇಜ್ ಎಲ್ಲ ಕೊಡ್ತದೆ. ಸಿಂಗಲ್ ಓನರ್ ಆಗಿರುತ್ತೆ, ಡೀಸೆಲ್ ಎಂಜಿನ್ DL ನಂಬರ್ ಅಂದರೆ ನಿಮಗೆ ಡೆಲ್ಲಿ ನಂಬರ್ ಆಗಿರುತ್ತೆ. ಬಟ್ ನಿಮಗೆ ಕರ್ನಾಟಕ ನಂಬರ್ ಎಲ್ಲ ಮಾಡಿ ಕೊಡ್ತೀವಿ. ಲೋನು ಕೂಡ ಆರಾಮಾಗಿ ಆಗುತ್ತೆ. ಸರ್ ಎಷ್ಟು ಓಡಿದೆ ಸರ್ ಈ ಗಾಡಿ ಬಂದ್ಬಿಟ್ಟು ಬರೀ 70,000 ಕಿಲೋಮೀಟರ್ ಮಾತ್ರ ಓಡಿದೆ, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್ ಈ ಗಾಡಿ. ಸರ್ ಇದು ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18 ಹೈವೇ 20+ ಬರ್ತದೆ. 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಯಾರೆಲ್ಲ Audi Q7 ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ನಿಮ್ಗೆ ಆಗಿರುತ್ತೆ. ಈ ಗಾಡಿ ಮೇಲೆ ನಿಮಗೆ ಫ್ಲಾಟ್ 80% ಡಿಸ್ಕೌಂಟ್ ಸಿಗ್ತಾ ಇದೆ. 80 ಲಕ್ಷ ರೂಪಾಯಿ ಗಾಡಿ ಎಷ್ಟು ಕೊಡ್ತಾ ಇರೋದು ಸರ್? ಸರ್ 9,50,000 ಕೋಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾರು ಮಾರ್ಕೆಟಲ್ಲಿ ಕೊಡಲ್ಲ. 2015 ಮಾಡಲ್ ಸಿಂಗಲ್ ಓನರ್ Audi Q7 ವಿತ್ NOC ಕೊಡ್ತೀನಿ ಸರ್. 9.5 ಲಕ್ಷ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಗಾಡಿ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 85 lakhs rupees ಆಗ್ತದೆ ಸರ್. ಬಟ್ ಅದರಲ್ಲಿ ನೀವು ಕೊಡ್ತಾ ಇರೋದು ಬರೀ 10% ಪೇಮೆಂಟ್ ಮಾತ್ರ ಸರ್. ಸ್ಪೋರ್ಟ್ಸ್ ಬೇಕು ನಮ್ಗೆ ಒಂದು ಟೈಟಾನಿಯಂ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ ಸರ್. ಏನು ಡೀಟೇಲ್ಸ್ ಸರ್ ಈ ಗಾಡಿ ಬಂದ್ಬಿಟ್ಟು 2017 ಮಾಡಲ್ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಅದರಲ್ಲೂ ಟೈಟಾನಿಯಂ ಪ್ಲಸ್ ಸಿಂಗಲ್ ಓನರ್ ಗಾಡಿ ಆಗಿರ್ತದೆ. 70,000 ಕಿಲೋಮೀಟರ್ ಮಾತ್ರ ಓಡಿದೆ. ಅದು ಡೆಲ್ಲಿ ನಂಬರಲ್ಲಿದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಫೀಚರ್ಸ್ ಕೇಳೋದಾದರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಕೀಲೆಸ್ ಎಂಟ್ರಿ ಕೂಡ ಬರ್ತದೆ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 20 ಹೈವೇ 22 ಬರ್ತದೆ ಸರ್. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 8-8.5 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಮುಂದೆ ಬೇರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ 2 ದಿವಸದಲ್ಲಿ ಮಾಡ್ಕೊಡ್ತೀನಿ ಸರ್. ಮೈಸೂರಲ್ಲಿ ಮೈಸೂರು ಗಾಡಿ ಸಿಗ್ತಾ ಇಲ್ಲ, ಏನಪ್ಪ ಆಯಿತು ಮೈಸೂರು ಗಾಡಿಗಳ ಅಂತ ಕೇಳಿದ್ರೆ ಎಲ್ಲ ಗಾಡಿ ಬಂದು ಬೆಂಗಳೂರಲ್ಲಿ ಕೂತಿದೆ, ಅದಕ್ಕೆ ನಮಗೆ ಮೈಸೂರಲ್ಲಿ ಗಾಡಿ ಸಿಗ್ತಾ ಇಲ್ಲ. ನೋಡ್ತಾ ಇದ್ರಲ್ಲ K09 ML ಇರುತ್ತೆ ಗಾಡಿ. ಸರ್ ಏನು ಡೀಟೇಲ್ಸು? ಸರ್ ಈ ಗಾಡಿ ಬಂದ್ಬಿಟ್ಟು 2017 ಮಾಡಲ್ ಜೀಟಾ ವೇರಿಯಂಟು. ಅದರಲ್ಲೂ ಡೀಸೆಲ್ ಬೆಲೋನೋ ಸರ್. ಇದು ಫೀಚರ್ಸ್ ಕೇಳೋದಾದರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಕೀಲೆಸ್ ಎಂಟ್ರಿ ಕೂಡ ಬರ್ತದೆ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 20 ಹೈವೇ 25 ಬರ್ತದೆ. ಭಾಳ ಜನ ಡೀಸೆಲ್ ಕಮ್ಮಿ ರೇಟ್ ಇದೆ ಅಂತ ಹೇಳ್ಬಿಟ್ಟು ಮೈಲೇಜ್ ಕೇಳ್ತಾರೆ. ಅಂಥವ್ರಿಗೆ ಏನಂತ ಹೇಳ್ಬಿಟ್ಟು ಈಗ ಡೀಸೆಲ್ ಬ್ಯಾನ್ ಆಗಿದೆ, ಕಂಪ್ನಿಯಿಂದಾನೇ ಬಿಡ್ತಲ್ಲ. ಅದರಲ್ಲೂ ಡಿಮ್ಯಾಂಡಬಲ್ ವೆಹಿಕಲ್ ಬೆಲೋನೋ 2017 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮುಂದೆ ಬನ್ನಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ಮಾಡಿಕೊಡ್ತೀನಿ. ಮತ್ತು ಮಾರ್ಕೆಟಲ್ಲಿ ಎಲ್ಲರೂ ಇದು 660, 6.5 ಹೇಳ್ತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಏನು ಈ ಸಾರಿ ಎಲ್ಲೋ ಬೋಟ್ ಕಾರ್ ತೊಗೊಂಡ್ಬಿಟ್ಟಿದ್ದೀರಾ, ಇದೇನಿದು? ಹೌದು ಸರ್, ಭಾಳ ಜನ ಕೇಳ್ತಾ ನಮ್ಮ ಶೋರೂಮಲ್ಲಿ ಬಂದ್ಬಿಟ್ಟು ಎಲ್ಲೋ ಬೋಟ್ ಬೇಕು ಅಂತ ಕೇಳ್ತಾ ಇದ್ರು. ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಈ ಸತಿ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ಸರ್ ಎಲ್ಲೋ ಬೋಟ್ ಗಾಡಿ ತೊಗೊಬಂದಿದ್ವಿ. ಅದರಲ್ಲೂ 2021 ಮಾಡಲು ಪೆಟ್ರೋಲ್ ವಿತ್ CNG ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗಲ್ಲಿ ಇದೆ ಸರ್. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ ತೊಗೊಳಕ್ಕೆ ಹೋದರೆ 5.80, 6 ಲಕ್ಷ ಹೇಳ್ತಾರೆ. ನಾವು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಎಷ್ಟು ಅಂತ ಕೇಳ್ತೀರಾ? ಎಷ್ಟು ಗೊತ್ತಾ ಸರ್? 4.25 ಲಕ್ಷ ಸರ್. ಬೇರೆ 2021 ಮಾಡಲ್ ಶಿಫ್ಟ್ ಡಿಸೈರ್ ಪೆಟ್ರೋಲ್ ವಿತ್ CNG ಎಲ್ಲೋ ಬೋರ್ಡ್ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಸಮೇತ ಸರ್. ಯಾರೆಲ್ಲ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಬೇಕು ಸರ್, ಆಟೋಮ್ಯಾಟಿಕ್ ಗಾಡಿನೇ ಬೇಕು, ಪೆಟ್ರೋಲ್ ಇಂಜಿನ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ನಿಮಗೋಸ್ಕರ ಈ ಗಾಡಿ ನಮ್ಮ ಕರ್ನಾಟಕ ಲೋಕಲ್ ಪಾಸಿಂಗ್ ಆಗಿರುತ್ತೆ. KF04 ರಿಜಿಸ್ಟರ್ಡ್. ಸರ್ ಏನು ಡೀಟೇಲ್ಸ್ ಇದು? ಸರ್ 2011 ಮಾಡಲ್ ಆಗಿರ್ತದೆ. ಹೈ ಲೈನ್ ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿಯಲ್ಲಿ 12, ಹೈವೇ 14 ಹತ್ತತ್ರ ಬರ್ತದೆ. ಸಿಟಿ ಲಿಮಿಟ್ಗಂತ ಹೇಳ್ಬಿಟ್ಟು ಭಾಳ ಜನ ಆಟೋಮೆಟಿಕ್, ಅದರಲ್ಲೂ ಪೆಟ್ರೋಲ್ ಕೇಳ್ತಾರೆ, ಸೆಡಾನ್ ಕೇಳ್ತಾರೆ, ಅದರಲ್ಲೂ ಟಾಪ್ ಎಂಡ್ ಕೇಳ್ತಾರೆ. ಟಾಪ್ ಎಂಡ್ ಅಂತ ಹೇಳಿದ್ರೆ ಸರ್ ಇದರಲ್ಲಿ ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಕೂಡ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 4.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಸತಿ ಆಫರ್ ಪ್ರೈಸಲ್ಲಿ ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,25,000 ರೂಪಾಯಿಗೆ ವಿತ್ FC ಇನ್ಶೂರೆನ್ಸ್ ಸಮೇತ 2011 ಮಾಡಲ್ ಆಟೋ ಟ್ರಾನ್ಸ್ಮಿಷನ್ ಆಗಿರೋದು ವೋಲ್ಕ್ಸ್ವ್ಯಾಗನ್ ವೆಂಟೋ ಕೊಡ್ತೀನಿ ಸರ್. ಯಾರೆಲ್ಲ ಒಂದು ಚಾನ್ಸ್ ಪ್ರೈಸಲ್ಲಿ i20 ಆಸ್ತಾ ಬೇಕು, ಸನ್ರೂಫ್ ಗಾಡಿನೇ ಬೇಕು ಸರ್, ಒಂದು ಕಡಿಮೆ ಪ್ರೈಸಲ್ಲಿ ಗಾಡಿ ಬೇಕು,
ಅಂತ ಕೇಳ್ತಿರಲ್ಲ. ಸೊ ನಿಮ್ಮ ಮುಂದೆ ಒಂದು ಬ್ಲ್ಯಾಕ್ ಬ್ಯೂಟಿ i20 ಇರುತ್ತೆ, ಆಸ್ಟ್ರಾ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್. ಸರ್ ಏನು ಮಾಡಲ್ಲ ಸರ್ 2009 ಮಾಡಲ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ 5 ವರ್ಷ FC ರನ್ನಿಂಗ್ ಇದೆ. ಕಸ್ಟಮರ್ ತೊಗೊಂಡು ಯಾವುದೇ ಥರ FC ಆಗಲಿ ಡಾಕ್ಯುಮೆಂಟ್ಗಾಗಿ ಖರ್ಚು ಮಾಡೋ ಥರ ಇಲ್ಲ. ಸಿಂಗಲ್ ಓನರ್ 2009 ಮಾಡಲ್ ಆಸ್ಟ್ರಾ ಡೀಸೆಲ್ ವಿತ್ ಸನ್ ರೂಫ್ ವಿತ್ 8 ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಮತ್ತು ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18 ಹೈವೇ 20+ ಬರ್ತದೆ. ಅದರಲ್ಲೂ ಫ್ಯಾನ್ಸಿ ನಂಬರ್ ಕರ್ನಾಟಕ ನಂಬರ್ ಇದೆ, 786 ನಂಬರ್ ಸಮೇತ ಕೊಡ್ತೀನಿ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಸಿಂಗಲ್ ಓನರ್ ಗಾಡಿ ಇದೆ, ಡೀಸೆಲ್ ವೇರಿಯಂಟು. ಬೇರೆ ಎಷ್ಟಕ್ಕೆ ಸರ್ 2,85,000 ರೂಪಾಯಿ ಹೇಳ್ತಿದ್ದೀನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಅದರಲ್ಲೂ ಸನ್ ರೂಫ್ ಇರೋ ಗಾಡಿ ಸರ್, 2009 ಮಾಡಲ್ ಸಿಂಗಲ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ. ಚಾನ್ಸ್ ಪ್ರೈಸಲ್ಲಿ ಒಂದು ಫೋರ್ಟ್ ಫಿಗೋ ಕೊಡಿಸಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ. 2013 ಮಾಡಲ್ 2013 ಸಿಂಗಲ್ ಓನರ್ ಡೀಸೆಲ್ ಎಂಜನ್ ಆಗಿರುತ್ತೆ. ಮೈಲೇಜ್ ಕೇಳಿದೆ ಹತ್ರ ಒಂದು 24 ಅಂತೂ ಆರಾಮಾಗಿ ಮೈಲೇಜು ಕೂಡ ಕೊಡ್ತದೆ. ಸರಿ, ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಈ ಸತಿ ನಿಮ್ಮ ಚಾನಲ್ ಮುಖಾಂತರ ಈ ಗಾಡಿ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಯಾರು ಮಾರ್ಕೆಟಲ್ಲಿ ಕೊಡಲ್ಲ. ಮಾರ್ಕೆಟಲ್ಲಿ ಎಲ್ಲರೂ 3 ಲಕ್ಷ ಅಂತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಬರೀ 2,25,000ಗೆ ಕೊಡ್ತೀನಿ ಸರ್. ಅದೂ ಸಿಂಗಲ್ ಓನರ್ ಡೀಸೆಲ್ 20 ಮೈಲೇಜ್ ಬರೋ ಥರ ಗಾಡಿ ಸರ್. 2013 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಇರುತ್ತೆ. ಕಮ್ಮಿ ಬಜೆಟಲ್ಲಿ ಒಂದು ಪೋಲೋ ಬೇಕು ಅಂತ ಕೇಳ್ತಾ ಇರೋರಿಗೆ 2012 ಮಾಡಲ್ ಸೆಕೆಂಡ್ ಓನರ್, ಅದರಲ್ಲೂ ಬ್ಲ್ಯಾಕ್ ಬ್ಯೂಟಿ ಕಂಫರ್ಟ್ ಲೈನ್ ತೊಗೊಬಂದಿದ್ದೀನಿ. ಪೆಟ್ರೋಲ್ ವೇರಿಯಂಟ್, ಓಡಿರೋದು ಬೇರೆ 70,000 ಕಿಲೋಮೀಟರ್ ಮಾತ್ರ. ಎಷ್ಟಕ್ಕೆ ಸರ್? ಬೇರೆ 3,20,000 ರೂಪಾಯಿ ಕೊಡ್ತೀನಿ ಸರ್. ಪೆಟ್ರೋಲ್ ಬೇಡ ಸರ್, ಡೀಸೆಲ್ ಬೇಕು ಅಂತ ಕೇಳೋರಿಗೆ 2015 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ಓಡಿರೋದು 85,000 ಕಿಲೋಮೀಟರ್, ಹೈಲೈನ್ ವೇರಿಯಂಟು. ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಮಾರ್ಕೆಟಲ್ಲಿ ಎಲ್ಲರೂ ಇದು 5.5 ಅಂತಾರೆ. 4.5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀನಿ. ಅದರಲ್ಲೂ ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಬೆಲೆನೂ ಇರುತ್ತೆ, ನೋಡ್ತಾ ಇದ್ದೀರಲ್ಲ, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ಇಂಜನ್, HR ರಿಜಿಸ್ಟರ್ಡ್ ಆಗಿರುತ್ತೆ. ಬಟ್ ಈ ಗಾಡಿ ಸಹ ನಿಮಗೆ ಕರ್ನಾಟಕ ನಂಬರ್ ಎಲ್ಲ ಮಾಡಿ ಫ್ರೀ ಆಫ್ ಕಾಸ್ಟ್ ನಿಮಗೆ RC ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತಾರೆ. ಸರ್ ಏನು ಸರ್ 2017 ಮಾಡಲ್ ಸಿಂಗಲ್ ಓನರ್, 50,000 ಕಿಲೋಮೀಟರ್ ಓಡಿದೆ ಗಾಡಿ. ಬೆಲೋನೋ ಡೆಲ್ಟಾ. ಈ ಗಾಡಿ ಫೀಚರ್ಸ್ ಕೇಳೋದಾದರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಬರ್ತದೆ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18 ಹೈವೇ 20 ಬರ್ತದೆ. ಪೆಟ್ರೋಲಲ್ಲೂ ಮೈಲೇಜು ಬೆಲೋನೋ ಬರ್ತದೆ ಸರ್. ಭಾಳ ಜನ ಕೇಳ್ತಾರೆ ಅಷ್ಟೊಂದು ಕೊಡ್ತದ ಸರ್ ಅಂತ ಕೇಳ್ತಾರೆ. ಬಟ್ ಪೆಟ್ರೋಲ್ 101% 18 ಮೈಲೇಜ್ ಕೊಡ್ತದೆ ಬೆಲೋನೋ. ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 6.80 ಅಂತಾರೆ. ಬಟ್ ನಮ್ಮ MS ಕರ್ವಲ್ಡಲ್ಲಿ 5,85,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಗಾಡಿ ನಮ್ಮ ಹತ್ರ ಇದೆ. ಯಾವುದು ಅಂತ ಹೇಳಿದ್ರೆ ವೋಲ್ಕ್ಸ್ವ್ಯಾಗನ್ ವಿಂಟೋ ಪೆಟ್ರೋಲ್ ಮ್ಯಾನಲ್ಲಿ ಇರ್ತದೆ. ಸಡಾನಲ್ಲಿ ಟಾಪ್ ಎಂಡ್ ವೇರಿಯಂಟು, ಅದರಲ್ಲೂ ಕಮ್ಮಿ ಬಜೆಟು ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಬೇಕಂತ ಕೇಳೋರಿಗೆ ಈ ಗಾಡಿ ಇದೆ. ಸಿಂಗಲ್ ಓನರ್ ಗಾಡಿ, 75,000 ಕಿಲೋಮೀಟರ್ ಮಾತ್ರ ಓಡಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಕೂಡ ಬರ್ತದೆ. ಮೈಲೇಜ್ ಸಿಟಿಯಲ್ಲಿ 14, ಹೈವೇ ಒಂದು 16 ಬರ್ತದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ 380, 390 ಅಂತಾರೆ. ಬಟ್ ನಮ್ಮ MS ಕಾರ್ವರ್ಲ್ಡಲ್ಲಿ ಸಿಂಗಲ್ ಓನರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇರೋ ಗಾಡಿ ಬೇರೆ 2,85,000 ರೂಪಾಯಿಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ.